ಶಿಷ್ಯನೆಂಬ ಮನಕ್ಕೆ ವಸಂತ ನೋಡಲು, ಶಿಷ್ಯನೆಂಬ ರಾತ್ರಿಗೆ ಸೂರ್ಯ ನೋಡಲು, ಶಿಷ್ಯನೆಂಬ ತಿಮಿರಕ್ಕೆ ಜ್ಯೋತಿ ನೋಡಲು, ಶಿಷ್ಯನೆಂಬ ನನಗೆ ಪ್ರಕೃಷ್ಟ ಪ್ರಮತ್ತ ಚಿಂತಾಮಣಿ ಚನ್ನಬಸವ ಗುರು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎನ್ನುವಂತೆ ಯಾವುದೋ ಒಂದು ಪೂರ್ವಜನ್ಮದ ಪುಣ್ಯದಿಂದ ನಾವೆಲ್ಲರೂ ಈ ಶಿಕ್ಷಕ ಹುದ್ದೆಗೆ ಬಂದಿದ್ವಿ. 12ನೇ ಶತಮಾನದಲ್ಲಿ ಎಲ್ಲ ಬಸವಾದಿ ಶರಣರು ಸಹ ಗುರುವಿಗೆ ಅತ್ಯಂತ ಮಹತ್ವವನ್ನು ಕೊಟ್ಟು ನಡೆನುಡಿಗಳಲ್ಲಿ ಆಚಾರ ವಿಚಾರಗಳಲ್ಲಿ ಎಲ್ಲವೂ ಸಹ ಒಂದು ರೀತಿ ಉತ್ತಮ ಮೌಲ್ಯಗಳನ್ನು ಬೆಳೆಸಿಕೊಂಡಿದ್ರು. ಒಂದು ಕಡೆ ಹೇಳ್ತಾರೆ, ಉತ್ತಮ ಬೆಳೆ ಬೆಳೆಯಲು ಉತ್ತಮ ಗದ್ದೆ ಇರಬೇಕು, ಮಗುಗಳನ್ನು ಆದರ್ಶ ರೀತಿಯಾಗಲು ಉತ್ತಮ ತಾಯಿ ಇರಬೇಕು. ಹಾಗಾಗಿ ನಾವೆಲ್ಲ ಶಿಕ್ಷಕ ಹುದ್ದೆಗೆ ಬಂದಿದ್ದು ಬಹುಶಃ ನಮ್ಮ ಪೂರ್ವಜನದ ಪುಣ್ಯ ಇರಬೇಕಂತ ನನಗೆ ಅನಿಸ್ತಾ ಇದೆ. ಹಾಗಾಗಿ ಈ ಒಂದು ಹುದ್ದೆಗೆ ಯಾವುದೇ ಕಳಂಕ ಬಾರದಂತೆ ಉತ್ತಮ ಭವಿಷ್ಯವನ್ನ, ಮಕ್ಕಳ ಉತ್ತಮ ಭವಿಷ್ಯವನ್ನು ನಾವೆಲ್ಲ ರೂಪಿಸಬೇಕಾಗಿದೆ. ಅದಕ್ಕಾಗಿ ಗುರು ತಂಗಾಳಿಯಂತೆ ಸುಳಿಯುವನು, ಬಿರುಗಾಳಿಯಂತೆ ಬೀಸುವುದಿಲ್ಲ. ಆತನ ಮನ ಹೂವಿನಂತೆ ಅರಳುತ್ತದೆ, ಭಾವ ಕುಸುಮ ಸೂಸುತ್ತದೆ, ಜ್ಞಾನ ಸೌರಭ ಹರಡುತ್ತದೆ ಎನ್ನುವ ಹಾಗೆ ಆ ಉತ್ತಮ ಹುದ್ದೆಯಲ್ಲಿ ನಾವು ನೀವು ಇದ್ದೀವಿ. ಅದಕ್ಕಾಗಿ ಇಂದಿನ ಮಕ್ಕಳೇ ನಾಳಿನ ನಾಡಿನ ದೇಶೋದ್ಧಾರಕರು. ಆ ಹಾದಿಯಲ್ಲಿ ಉತ್ತಮ ಮಕ್ಕಳ ಭವಿಷ್ಯ ನಾವೆಲ್ಲ ರೂಪಿಸೋಣ ಎನ್ನುತ್ತಾ, ಜೊತೆಗೆ ನಮ್ಮಲ್ಲಿರ್ತಕ್ಕಂತಹ ಅಹಂಭಾವವನ್ನು ಬಿಟ್ಟು ಮಕ್ಕಳ ಭದ್ರ ಜೀವನಕ್ಕೆ ನಾವೆಲ್ಲ ಅಣಿಯೋಣ. ಒಂದು ಸಣ್ಣ ನಿದರ್ಶನದ ಮೂಲಕ ನಾವೊಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಒಬ್ಬ ಉತ್ತಮ ಶಿಲ್ಪಿ ಇದ್ದ, ಬಹಳಷ್ಟು ಅದ್ಭುತವಾಗಿರ್ತಕ್ಕಂತಹ ಶಿಲ್ಪಗಳನ್ನು ಕೆತ್ತನೆ ಮಾಡ್ತಿದ್ದ. ಬೇರೆ ಬೇರೆ ದೇಶಗಳಿಗೆ ಸಹ ಆತನು ಕೆತ್ತಿದಂಥ ಮೂರ್ತಿಗಳು ಹೋಗ್ತಾ ಇದ್ವು. ಆದರೆ ಆವ ವಿದ್ಯೆ ಕಲಿತಡೇನು ಸಾವ ವಿದ್ಯೆ ಬೆನ್ನ ಬಿಡದು ಎನ್ನುವಂತೆ ಅವನಿಗ ಅಶರೀರವಾಣಿ ಕೇಳಿಸುತ್ತದೆ. ಆಯ್ತು, ನಿನ್ನ ಆಯುಷ್ಯ ಮುಗಿತು, ಇನ್ಮೇಲೆ ನೀನು ನನ್ನ ಜೊತೆ ಬರ್ಲಿಕ್ಕೆ ಸಿದ್ಧ ಆಗುವಂತಕ್ಕಂಥ ಒಂದು ಯಮನ ಅಶರೀರವಾಣಿ ಕೇಳಿಸಿದಾಗ, ನಾನು ಇಡೀ ವಿಶ್ವವೇ ಬೆರಗುಗೊಳಿಸಿದಂತಹ ಒಂದು ಕಲೆ ಹೊಂದಿದ್ದೀನಿ, ನಾನು ಸಾವನ್ನ ಗೆಲ್ಲಿಕ್ಕೆ ಆಗಂಗಿಲ್ಲ ಏನೋ ಅಂತಾನೆ. ಹಾಗಾಗಿ ತನ್ನನ್ನೇ ಹೋಲುವಂತಹ ಇತರ ಮೂರ್ತಿಗಳನ್ನ ಸಿದ್ಧ ಮಾಡ್ತಾನೆ. ಸೊ ಸಾಲಾಗಿ ಎಲ್ಲ ಮೂರ್ತಿಗಳನ್ನ ಕೂಡಿಸ್ಬಿಡ್ತಾನೆ. ಆ ಮೂರ್ತಿಗಳ ಮಧ್ಯದಲ್ಲಿ ತಾನು ಹೋಗಿ ಕೂತ್ಕೊಳ್ತಾನೆ. ಯಮದೂತ ಬರ್ತಾನೆ, ನೋಡ್ತಾನೆ. ಅದ್ರ ಒಂದು ನಿಯಮ, ಆ ಪಾಶ ಯಾರು ಕೊಳಿಗೆ ಬರ್ತದ ಅವ್ರು ಸಾಯ್ಬೇಕು. ಆದ್ರೆ ಬೈ ಮಿಸ್ಟೇಕ್ ಬೇರೆ ಕೊಳಿಗೆ ಬಿತ್ತಂದ್ರೆ ಆತನ ಸಾವು ಮುಂದೆ ಹೋಗ್ತದ ಅಂತ ಒಂದು ನಿಯಮ. ಸೊ ಹಾಗಾಗಿ ಆ ಎಲ್ಲಾ ಮೂರ್ತಿಗಳನ್ನು ನೋಡಿದ ಒಂದು ಸಲನಿಗೆ ಆಶ್ಚರ್ಯ ಆಯ್ತು. ಇಷ್ಟೆಲ್ಲ ಮೂರ್ತಿಗಳದವ, ಒಂದೇ ರೀತಿ ಅದನ್ನ ಯಾರು ಕೊರಳಲ್ಲಿ ಹಾಕ್ಲಿ ಅಂತ. ಅದಕ್ಕೆ ನೋಡ್ದ, ಹೊರಗೆ ಹೋದ, ಮತ್ತೆ ಬಂದ. ಒಂದು ಸಣ್ಣದಾಗ ಒಂದು ಮಾತಂತ, ಯಾರು ಚಲೋ ಇಷ್ಟು ಅದ್ಭುತವಾಗಿರ್ತಕ್ಕಂಥ ಮೂರ್ತಿಗಳನ್ನ ಕೆತ್ತನೆ ಮಾಡಿದ್ದಾನ, ಪುಣ್ಯಾತ್ಮ ಎಲ್ಲೂ ಕೂತಾನೇನೋ, ಆತನಿಗ ಸನ್ಮಾನ ಆದ್ರೂ ಮಾಡಬಹುದಾಗಿತ್ತು, ಎಲ್ಲರಿಗ ಪ್ರಚಾರ ಮಾಡ್ಬೋದಾಗಿತ್ತು. ಆತನ ಹೆಸರು ಎಲ್ಲಿ ಹೋಗಿ ಕೂತಾನೇನೋ ಅಂತಂದಾಗ ನಾನು ಎನ್ನುವಂತ ಅಹಂಭಾನ ಆತನಿಗೆ ಬಿಡ್ಲಿಲ್ಲ. ಅದಕ್ಕೆ ನಾನೇ ಅಂತ ಕೈಯದ್ದು ಏನು ಮಾಡ್ತಾನೆ, ಆತ ಎದ್ದು ಬರ್ತಾನೆ. ಅದಕ್ಕೆ ನಾನು ಎನ್ನುವಂಥದ್ದು ಎಲ್ಲಿವರೆಗೆ ನಮ್ಮೊಳಗೆ ಇರ್ತದೋ ಅದು ಯಾವುದನ್ನು ಬಿಡ್ಲಿಕ್ಕೆ, ಒಳ್ಳೆತನ ಮಾಡ್ಲಿಕ್ಕೆ ಹಾದಿ ಆಗ್ಬಿಡಂಗಿಲ್ಲ. ಅದಕ್ಕಾಗಿ ನಮ್ಮಲ್ಲಿ ನಾನು ಎನ್ನುವಂಥ ಮನೋಭಾವವನ್ನು ಬಿಟ್ಟು ನಮ್ಮವರು ಅಂತಕ್ಕಂಥ ಮನೋಭಾವವನ್ನು ಬೆಳೆಸಿಕೊಂಡು ಇವನಾರವ 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 ಎಂದೆನಿಸದೆ ಇವನಮ್ಮವ ಇವನಮ್ಮ ಎನ್ನುವಂಥ ಮನೋಭಾವದೊಂದಿಗೆ ಮಕ್ಕಳಲ್ಲಿ ಸಹ ಈ ಮೌಲ್ಯಗಳನ್ನು ಬೆಳೆಸಬೇಕಾಗಿದೆ. ಏಕೆಂದರೆ ಮಕ್ಕಳಲ್ಲಿ ಪ್ರಸ್ತುತವಾಗಿ ಜಾತಿ ಮನೋಭಾವ ಬಹಳಷ್ಟು ಬೆಳೀತಾ ಇದೆ. ಅದಕ್ಕಾಗಿ ಬಸವಾದಿ ಶರಣರ ವಚನಗಳನ್ನು ಮತ್ತೊಮ್ಮೆ ನಾವು ಮಕ್ಕಳಲ್ಲಿ ಬಿತ್ತಬೇಕಾಗಿದೆ. ಹಾಗಾಗಿ ಉತ್ತಮ ಬಸವಾದಿ ಶರಣರ ಮೌಲ್ಯಗಳನ್ನು ನಾವು ಆ ವಚನಗಳನ್ನು ಪಚನ ಮಾಡಿಕೊಂಡು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡು ಎಲ್ಲ ಕೆಟ್ಟತನವನ್ನು ಬಿಟ್ಟು ಉತ್ತಮ ಹಾದಿಯಲ್ಲಿ ನಾವು ನೀವು ಸಾಗೋಣ ಅಂತ ನನ್ನ